ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಜೋಡಿತ್ತಿನ ಮೇಲೆಯೇ ಮಂಡ್ಯಕ್ಕೆ ದಳಪತಿಗಳ ದಾಂಗುಡಿ. ಚುನಾವಣಾ ಆಯೋಗದ ಮೊರೆ ಹೋದ ಹುಚ್ಚೇಗೌಡರ ಸೊಸೆ. ಅಂದು ಅಭಿಮನ್ಯು ಜೊತೆ ಅರ್ಜುನ ಇರಲಿಲ್ಲ, ಆದ್ರೆ ಇಂದು ಇದೇ ಹೊತ್ತಿನ ವಿಶೇಷ ಮಂಡ್ಯ ಕುರುಕ್ಷೇತ್ರ. ಮಂಡ್ಯ ರಣಕಣ ಅಕ್ಷರಶಃ ಕುರುಕ್ಷೇತ್ರ ಯುದ್ಧವೇ ಆಗ್ಬಿಟ್ಟಿದೆ. ಆ ಕುರುಕ್ಷೇತ್ರಕ್ಕೂ ಮಂಡ್ಯ ಕುರುಕ್ಷೇತ್ರಕ್ಕೂ ವ್ಯತ್ಯಾಸಗಳಿವೆ. ಅಂದು ಅಭಿಮನ್ಯು ಹಿಂದೆ ಅರ್ಜುನ ಇರಲಿಲ್ಲ, ಇಂದು ಅಭಿಮನ್ಯು ಜೊತೆ ಸಾಕಷ್ಟು ಮಂದಿ ಇದ್ದಾರೆ. ಹಾಗಿದ್ರೆ ಮಂಡ್ಯ ಕುರುಕ್ಷೇತ್ರದಲ್ಲಿ ಸುಮಲತಾ ಪಾತ್ರವೇನು? ಮಾತಿನ ಮಹಾ ಯುದ್ಧವನ್ನೇ ತೋರಿಸ್ತೀವಿ ನೋಡಿ. ಮಂಡ್ಯ ಕುರುಕ್ಷೇತ್ರ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಬೇಕಾದರೆ ಅವನ ತಂದೆ ಅರ್ಜುನ ಅವನ ಜೊತೆಯಲ್ಲಿ ಇರೋದಿಲ್ಲ. ಇವತ್ತು ರಾಜ್ಯದ ರಾಜಕಾರಣದ ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿ ಅಭಿಮನ್ಯುವಿನ ಪಾತ್ರವನ್ನ ರಾಜಕೀಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ಮಂಡ್ಯದ ಮಳವಳ್ಳಿ ಹುಚ್ಚೇಗೌಡರ ಸೊಸೆ, ಮಣ್ಣಿನ ಸೊಸೆ. ಯಾರು ನಾನು ನಿಮ್ಮ ಊರಿನ ಮಳವಳ್ಳಿ ಹುಚ್ಚೇಗೌಡರ ಸೊಸೆ. ಈ ಮಣ್ಣಿನ ಸೊಸೆ. ನಾನು ಅಭಿಷೇಕ್ ಗೌಡನ ತಾಯಿ, ಈ ಮಣ್ಣಿನ ತಾಯಿ. ನಾವು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದೀವ. ನಾವು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಚುನಾವಣೆ ನಡೆಸ್ತಾ ಇದ್ದೇವೆ. ಇದನ್ನ ಹೇಳಿದ್ದ ದುರುಪಯೋಗ ಪಡಿಸಿಕೊಂಡು ಅಧಿಕಾರವನ್ನ ಇವತ್ತು ದುರ್ಬಳಕೆ ಮಾಡಿಕೊಂಡು ನನ್ನ ರಾಜಕೀಯ ಜೀವನವನ್ನ ಮಾಡಿಲ್ಲ. ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ಬಲಿಯಾಗಬೇಡಿ. ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾರ ಬಗ್ಗೆಯೂ ಲಘುವಾಗಿ ಮಾತನಾಡೋದು ಬೇಡ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸ್ತಿದಾರ ಸಿಎಂ. ಸರ್ವೇಲೆನ್ಸ್ ಥರ ಮಾಡ್ತಾ ಇದ್ದಾರೆ, ಫೋನ್ಸ್ನ ಟ್ಯಾಪ್ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಥ್ರೆಟ್ಟೂ ನಮಗಿದೆ. ಈಗ ದರ್ಶನ್ ಮನೆ ಮೇಲೆ ಕಲ್ತೂರಾಟ ಆಗಿದೆ, ಸೆಕ್ಯೂರಿಟಿ ವಿಷಯನೂ. ಆಮೇಲೆ ಇವತ್ತಿನ ಅವರ ಸಮಾವೇಶಕ್ಕೆ ಒಂದಷ್ಟು ಮನೆಗೆ ಹೋಗಿ ಹಣದ ಆಮಿಷ ತೋರಿಸ್ಬಿಟ್ಟು ಸೇರಿಸ್ತಾ ಇದ್ದಾರೆ ಜನನ. ಇದೆಲ್ಲನೂ ಪ್ರತಿ ಒಂದೂ ಇಟ್ ಗೋಸ್ ಅಗೇನ್ಸ್ಟ್ ದ EC ರೂಲ್ಸು. ಮಂಡ್ಯ ರಣಕಣ ಅಕ್ಷರಶಃ ಕುರುಕ್ಷೇತ್ರ ಯುದ್ಧವೇ ಆಗ್ಬಿಟ್ಟಿದೆ. ಅಂಬಿಯ ಅನುಕಂಪ ಒಂದು ಕಡೆ, ಸಿಎಂ ಕುಮಾರಸ್ವಾಮಿಯ ಅಭಿವೃದ್ಧಿಯ ಆಸೆ ಮತ್ತೊಂದು ಕಡೆ, ಭಾವೋದ್ವೇಗ ಒಂದು ಕಡೆ, ಭಾವುಕತನ ಮತ್ತೊಂದು ಕಡೆ. ಯಾರನ್ನು ಬಿಟ್ಟರೂ ಸಂಕಟವೇ. ಇಂಥದ್ದೊಂದು ಸಂದಿಗ್ಧ ಸ್ಥಿತಿಗೆ ಮಂಡ್ಯ ಮತದಾರ ತಲುಪಿಟ್ಟಿದ್ದಾನೆ. ಈ ಎಲ್ಲದರ ಮಧ್ಯೆನೂ ಮಂಡ್ಯ ಮಹಾಯುದ್ಧದಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಂಬರೀಶ್ ಮಧ್ಯೆ ಮಾತಿನ ಮಹಾಯುದ್ಧವೇ ನಡೀತಿದೆ. ಆ ಮಾತಿನ ಮಹಾಯುದ್ಧವನ್ನೇ ತೋರಿಸ್ತೀವಿ ನೋಡಿ. ಅಂದು ಅಭಿಮನ್ಯು ಹಿಂದೆ ಅರ್ಜುನ ಇರಲಿಲ್ಲ, ಆದ್ರೆ ಇಂದು ಇವತ್ತು ರಾಜ್ಯದ ರಾಜಕಾರಣದ ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿ ಅಭಿಮನ್ಯುವಿನ ಪಾತ್ರವನ್ನ ರಾಜಕೀಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಅಭಿಮಾನದಲ್ಲಿ ಈ ರಾಜಕೀಯದಲ್ಲಿ ನಿಖಿಲ್ ಕುಮಾರ್ನ ಬೆಂಗಾವಿಲಲ್ಲಿ ಅವನ ಜೊತೆಯಲ್ಲಿ ನಮ್ಮ 8 ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು, 3 ವಿಧಾನ ಪರಿಷತ್ತಿನ ಸದಸ್ಯರು, ಅದರ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ಲಕ್ಷಾಂತರ ನನ್ನ ರೈತರು, ನನ್ನ ಯುವಕ ಬಂಧು, ಯುವಕ ಮಿತ್ರರು, ತಾವೆಲ್ಲರೂ ಇವತ್ತು ಈ ಒಂದು ಹೋರಾಟದಲ್ಲಿ ನಿಂತಿರಿ. ರಾಜಕೀಯದ ಚಕ್ರವ್ಯೂಹದ ಅಭಿಮನ್ಯುವನ್ನ ಇವತ್ತು ಯಾರು ಇವತ್ತು ಹಿಮ್ಮೆಟ್ಟಿಸ್ಲಿಕ್ಕೆ, ಇವತ್ತು ಕುತಂತ್ರದಲ್ಲಿ ರಾಜಕೀಯವನ್ನ ಇವತ್ತು ನಾಶ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಅಂಬರೀಷ್ ಅವರು ಯಾವತ್ತೂ ಒಂದು ಮಾತು ಹೇಳೋರು, ಮಂಡ್ಯದ ಜನ
ಮುಗ್ಧರು, ಮುಟ್ಟಾಳರಲ್ವೇ ಅಲ್ಲ ಅನ್ನೋ ಒಂದು ಮಾತು ಹೇಳೋರು. ಆ ಮಾತನ್ನ ರುಜು ಮಾಡಬೇಕಾಗಿರೋ ಸಮಯ ಇದು. ಮಂಡ್ಯದ ಜನರ ಘನತೆ ಏನು, ಅವರ ಸ್ವಾಭಿಮಾನ ಏನು ಅನ್ನೋದು ತೋರಿಸ್ಬೇಕಾಗಿರೋ ಒಂದು ಸಮಯ ಇವತ್ತು ಬಂದಿದೆ. ಅಂಬರೀಶ್ ಅಭಿವೃದ್ಧಿ, ನಿಖಿಲ್ ವೋಟ್ ಅಭಿವೃದ್ಧಿಯ ವೋಟ್. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿಮ್ಮ ಕುಟುಂಬದ ನಿಮ್ಮ ಹುಡುಗ ಈ ಮುಂದಿನ ರಾಜಕಾರಣದಲ್ಲಿ ಮತ್ತೆ ಇವತ್ತು ಶಕ್ತಿಯುತವಾಗಿ ಬೆಳೆದು ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಜೊತೆಯಲ್ಲಿ ನಾನಿರಬೇಕು, ಇಲ್ಲ ಯಾವುದೋ ಒಂದು ವ್ಯಾಮೋಹದಲ್ಲಿ ಇವತ್ತು ಅಪಪ್ರಚಾರಗಳಿಗೆ ಮರಳಾಗಿ ಇವತ್ತು ನೀವು ತೀರ್ಮಾನಗಳನ್ನು ತೆಗೆದುಕೋಬೇಕು ಯೋಚನೆಯನ್ನ ಮಾಡಿ. ನೀವು ಕೊಡ್ತಕ್ಕಂಥ ಜಾತ್ಯತೀತ ಜನತಾದಳ ಕಾಂಗ್ರೆಸ್ನ ಜಂಟಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಕೊಡ್ತಕ್ಕಂಥ ಮತ ಏನಿದೆ ಅದು ಮಂಡ್ಯ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಮತ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಮತ. ದಯವಿಟ್ಟು ಮರೆಯಬೇಡಿ. ಅಂಬರೀಶ್ ಅವರು ಅವರ ಕೊಡುಗೆ ಏನು, ಮಂಡ್ಯಕ್ಕೆ ಅವರು ಏನು ಮಾಡಿದ್ದಾರೆ? ಮಂಡ್ಯಕ್ಕೆ ಅವ್ರು ಮಾಡಿರೋದು ಶೂನ್ಯನ. ಈ ಮಾತುನು ಬಂತು. ಇಡೀ ದೇಶದಲ್ಲಿ ಅವ್ರು ಮಾಡಿರೋ ತ್ಯಾಗ ಇನ್ಯಾರಾದ್ರೂ ಮಾಡಿದ್ರೆ ನನ್ನ ಹೆಸರು ಸುಮಲತಾ ಅಂಬರೀಶ್ ಅಲ್ಲ ಅಂತ ನಾನು ಹೇಳ್ಕೊತೀನಿ. ನೀತಿ ಸಂಹಿತೆ ಉಲ್ಲಂಘನೆ, ಅಧಿಕಾರ ದುರುಪಯೋಗ ಆರೋಪ. ದೂರ ಇದೆ ನನಗಿರೋ ಕನ್ಸರ್ನ್ ಸೆಕ್ಯೂರಿಟಿ ವಿಷಯನಾಗಲಿ. ನನ್ನ ಮನೆ ಸುತ್ತ ಒಂದು ಗೂಢಚಾರಿ ಪೊಲೀಸ್ಗಳನ್ನ ಅವರು 1.5 ತಿಂಗಳಿಂದ ಸುಮಾರು 2 ತಿಂಗಳು ಅಂತ ಅಂದ್ಕೊಂಡಿದ್ದೀನಿ ಹಾಕಿದ್ದಾರೆ. ಪ್ರತಿಯೊಂದು ಮೂವ್ನ ಅವ್ರು ಸರ್ವೇಲೆನ್ಸ್ ಥರ ಮಾಡ್ತಾಯಿದ್ದಾರೆ, ಫೋನ್ಸ್ನ ಟ್ಯಾಪ್ ಮಾಡ್ತಾಯಿದ್ದಾರೆ. ಸೆಕ್ಯೂರಿಟಿ ಥ್ರೆಟ್ಟೂ ನಮಗಿದೆ. ಈಗ ದರ್ಶನ್ ಮನೆ ಮೇಲೆ ಕಲ್ತೂರಾಟ ಆಗಿದೆ, ಸೆಕ್ಯೂರಿಟಿ ವಿಷಯನೂ. ಆಮೇಲೆ ಇವತ್ತಿನ ಅವರ ಸಮಾವೇಶಕ್ಕೆ ಒಂದಷ್ಟು ಮನೆಗೆ ಹೋಗಿ ಹಣದ ಆಮಿಷ ತೋರಿಸ್ಬಿಟ್ಟು ಸೇರಿಸ್ತಾ ಇದ್ದಾರೆ ಜನನ. ಇದೆಲ್ಲನೂ ಪ್ರತಿಯೊಂದೂ ಇಟ್ ಗೋಸ್ ಅಗೇನ್ಸ್ಟ್ ದ EC ರೂಲ್ಸು. ಈ ಒಂದು ಜಿಲ್ಲೆಯನ್ನ ಅತ್ಯಂತ ಲಘುವಾಗಿ ಪರಿಗಣಿಸಿರ್ತಕ್ಕಂಥ ಬಿಜೆಪಿಯ ನಾಯಕರ ಬೆಂಬಲವನ್ನ ಪಡೆದು ಇವತ್ತು ಚುನಾವಣೆ ನಡೆಸಲಿಕ್ಕೆ ಬಂದಿರತಕ್ಕಂಥ ಈ ಪಕ್ಷೇತರ ಅಭ್ಯರ್ಥಿ ನಾವು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಚುನಾವಣೆ ನಡೆಸ್ತಾ ಇದ್ದೇವೆ ಇದನ್ನ ಅಲ್ಲಿ ಹೇಳಿದ್ದಾರೆ ಚುನಾವಣಾ ಆಯೋಗಕ್ಕೆ. ಈ ಒಂದು ವೇದಿಕೆ ಮುಖಾಂತರ ನಾನು ಯಾವ ರೀತಿ ನನ್ನ ಬದುಕನ್ನ ಇವತ್ತು ಕಳೆದಿದ್ದೇನೆ ನಾನು ನಿಮ್ಮ ಮುಂದೆ ಹೇಳಲೇಬೇಕು. ನಾನು ಬದುಕಿರ್ತಕ್ಕಂಥದ್ದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು, ಅಧಿಕಾರವನ್ನ ಇವತ್ತು ದುರ್ಬಳಕೆ ಮಾಡಿಕೊಂಡು ನನ್ನ ರಾಜಕೀಯ ಜೀವನವನ್ನ ಮಾಡಿಲ್ಲ. ಇಲ್ಲಿ ಆ ತಾಯಿ ನಿಂತಿದ್ದಾಳೆ ನೋಡಿ ಕ್ಯಾಮ್ರಾದ ಮುಂದೆ. ಮಂಡ್ಯ ಬಜೆಟ್ ಅಂದವರ ಬೆಂಬಲ ಪಡೆದವರಿಗೆ ಮತ ಹಾಕ್ತೀರಾ? ಇವತ್ತು ಅದು ಯಾರೋ ಹೇಳ್ತಾ ಇದ್ರು, ಇಲ್ಲಿದ ಕೇಬಲ್ ನೆಟ್ವರ್ಕ್ ಎಲ್ಲ ಕಟ್ ಮಾಡಿದ್ದಾರೆ. ಈ ಪ್ರೀತಿನ ಕಟ್ ಮಾಡಲಿ ಅವರು. ನಾನು ಹೇಳ್ತೀನಿ, ಈ ಪ್ರೀತಿನ ಕಟ್ ಮಾಡಲಿ. ಈ ಒಂದು ಪ್ರೀತಿ ನೀವು ತೋರಿಸ್ತಿದ್ದೀರಲ್ಲ ಅದನ್ನ ಕಟ್ ಮಾಡಿ ತೋರಿಸ್ಲಿ. ಯಾರ ಕೈಲೂ ಆಗಲ್ಲ ಅದು. ಯಾಕೆಂದ್ರೆ ಇವತ್ತಿನ ಸಂಬಂಧ ಅಲ್ಲ ಇದು ಎಷ್ಟೋ ಜನ್ಮಗಳು ಪುಣ್ಯ ಮಾಡಿಕೊಂಡ್ರೆ ಸಿಕ್ಕುವಂಥ ಒಂದು ಋಣಾನು ಬಂಧ ಇದು. ಅಂಬರೀಶ್ ಅವರು ಅವ್ರ ಜೀವನದಲ್ಲಿ ಕೈ ಚಾಚಿ ಯಾರನ್ನೂ ಏನೂ ಕೇಳಲಿಲ್ಲ ಅನ್ನೋದು ನಿಜ. ಆದರೆ ಇವತ್ತು ಅವರ ಧರ್ಮ ಪತ್ನಿಯಾಗಿ ನಾನು ನಿಮ್ಮ ಮುಂದೆ ಕೈ ಚಾಚಿ ಕೇಳ್ತಾ ಇದ್ದೀನಿ, ಒಂದು ಮಾತು ಕೊಡಿ, ಅಷ್ಟೇ ಸಾಕು. ನೀವು ನನ್ನ ಜೊತೆಯಲ್ಲಿ ಇರ್ತೀರಾ, ನನ್ನ ಕೈ ಹಿಡಿತೀರಾ, ಈ ಮಾತು ನೀವು ನನಗೆ ಇವತ್ತು ಕೊಡಬೇಕಾಗಿದೆ. ಈ ಮಾತನ್ನು ಕೇಳಿ ನಿಮ್ಮ ಆಶೀರ್ವಾದ ಪಡೆದು ನಾನು ನಿಮ್ಮಗಳ ಸೇವೆಯಲ್ಲಿ ನನ್ನ ಜೀವನ ಪೂರ್ತಿ ದುಡಿಯೋಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿಗೆ ನಾವು ಸದಾ ಚಿರಋಣಿಯಾಗಿರ್ತೀನಿ. ಈ ಪ್ರೀತಿನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಈ ಜಿಲ್ಲೆಗೆ 8,000 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕೊಟ್ಟಾಗ ಯಾವ ಒಂದು ವ್ಯಂಗ್ಯವಾಗಿ ಈ ಒಂದು ಕುಮಾರಸ್ವಾಮಿಯ ಸರ್ಕಾರ ಮಂಡ್ಯ ಜಿಲ್ಲೆಯ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಿದಂತ ಬಿಜೆಪಿಯ ನಾಯಕರನ್ನ ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಈ ಒಂದು ಚುನಾವಣಾ ಪ್ರಚಾರಕ್ಕೆ ಕರೀಲಿಕ್ಕೆ ಸಿದ್ಧ ಇದ್ದೀರಾ? ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ.
ಯಾವ ಸಾಧನೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಬಂದು ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಮತವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯನ್ನ ವಿರೋಧ ಮಾಡತಕ್ಕಂತ ಬಿಜೆಪಿಯ ನಾಯಕರನ್ನ ಬೆಂಬಲವನ್ನ ಪಡೆದು ಬಂದಿರತಕ್ಕಂತ ಈ ಪಕ್ಷೇತರ ಅಭ್ಯರ್ಥಿಯನ್ನ ನೀವು ಬೆಂಬಲಿಸಲಿಕ್ಕೆ ತಯಾರಾಗಿದ್ದೀರಾ? ಮಂಡ್ಯ ಜಿಲ್ಲೆಯ ಜನತೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಕ್ರವ್ಯೂಹದಲ್ಲಿ ಸಿನಿಮಾ ಜೋಡೆತ್ತು ಹಾಗೂ ರಾಜಕೀಯ ಜೋಡೆತ್ತಿನ ಚರ್ಚೆಯೂ ಆಯಿತು. ಆ ರಣರೋಚಕ ಮಾತಿನ ಮಲ್ಲ ಯುದ್ಧವನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್. ಮಂಡ್ಯ ಮಲ್ಲ ಯುದ್ಧದಲ್ಲಿ ಸಿನಿಮಾ ಜೋಡೆತ್ತಿಗೂ ರಾಜಕೀಯದ ಜೋಡೆತ್ತಿಗೂ ಯುದ್ಧವಾಯಿತು. ಆ ರಣರೋಚಕ ಮಾತಿನ ಗದಾ ಯುದ್ಧವನ್ನ ತೋರಿಸ್ತೀವಿ ನೋಡಿ. ಮಂಡ್ಯ ಕುರುಕ್ಷೇತ್ರದಲ್ಲಿ ಜೋಡೆತ್ತಿನ ಮಧ್ಯೆಯೂ ಗದಾ ಯುದ್ಧ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರು ಹಿರಿಯರಿಗೂ, ಅಣ್ಣ ತಮ್ಮದಿರ್ಗೂ, ಅಕ್ಕ ತಂಗಿರ್ಗೂ, ಅನ್ನದಾತರಿಗೂ, ಹಾಗೆ ಮಂಡ್ಯದೆಲ್ಲ ಯಜಮಾನ್ರಿಗೂ ಕೂಡ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಇವತ್ತು ಒಂದೇ ಒಂದು ಬಹಳ ಇಷ್ಟ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮೈಯಲ್ಲಿರೋ ರಕ್ತನ ತೆಗೆದು ನಿಮ್ಮ ಕಾಲು ತೊಳೆದ್ರು ಕಮ್ಮಿನೇ. ಯಾಕಂದ್ರೆ ಪಾಪ ಈ ಉರಿ ಬಿಸಿಲಲ್ಲಿ ಅಲ್ಲಿಂದ ನಮ್ಮ ಜೊತೆ ನಡ್ಕೊಂಡ್ ಬಂದಿದ್ದೀರಾ. ಇದು ಯಾರೇ ಆಕ್ಚುಲಿ ತಲಾ ಇಷ್ಟು ಅಂತ ನಾವು ಯಾರಿಗೂ ಏನು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಬರೀ ಅಪ್ಪಾಜಿ ಮೇಲಿರೋ ಪ್ರೀತಿಗೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ಇವತ್ತು ಯಾವ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಜನ ತಿಳ್ಕೊಂಡಿದ್ರು ಈ ಬಾರಿ ನಿಖಿಲ್ ಕುಮಾರಸ್ವಾಮಿಗೆ ಜನ ಮತ ಕೊಡಲ್ಲ ಅಂತ ಏನು ಹಲವಾರು ಕಟ್ಟುಕತೆಗಳನ್ನ ನಡೆಸಿದ್ರು. ಆದ್ರೆ ಅದೆಲ್ಲದಕ್ಕೂ ಉತ್ತರವನ್ನ ಇವತ್ತಿನ ದಿನ ಮೆರವಣಿಗೆಯಲ್ಲಿ ತೋರಿಸಿದ್ದೀರಿ ನೀವು. ಉಳುಮೆಯ ಜೋಡೆತ್ತಲ್ಲ, ಹೊಲ ಮೇಯುವ ಜೋಡೆತ್ತು. ಆಕ್ಚುಲಿ ಒಂಟೆ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನ್ ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ. ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ. ಅವು ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಹೆಸರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ. ಈ ಜೋಡೆತ್ತುಗಳನ್ನು ನಂಬಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಚೆತ್ತುಗಳನ್ನ ದಯವಿಟ್ಟು ನೋಡಬೇಡಿ. ಮೈತ್ರಿ ಸುಮಲತಾಗೆ ಕೊಟ್ಟ ಆಫರ್ಗಳೇನು? ಡಿಕೆಶಿ ಹೇಳಿದ್ದೇನು? ನೋಡ್ರಿ, ಸುಮಲತಾ ಅವರು ನನ್ನ ಹತ್ರ ಬಂದಿದ್ರು, ನನ್ನ ಬೆಂಬಲ ಕೇಳಿದ್ರು, ಸಿದ್ದರಾಮಯ್ಯನ ಬೆಂಬಲ ಕೇಳಿದ್ರು. ನಾವು ಹೇಳ್ದು ಎಲೆಕ್ಷನ್ ಮುಂಚಿತವಾಗಿ ಶಿವರಾಮೇಗೌಡರ ಎಲೆಕ್ಷನ್ ಅಲ್ಲಿ ನಾವು ಟಿಕೆಟ್ ಅನ್ನ ಬಿಟ್ಕೊಟ್ಟಿದ್ದೇವೆ. ಈಗ ನಾವು ವಾಪಸ್ಸು ಆ ಸೀಟ್ ಕೊಡಿ ಅಂತ ಕೇಳಿದ್ರೆ ನಮ್ ಧರ್ಮ ಇಲ್ಲ. ನಿಮ್ಗೆ ಏನಾದ್ರು ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂದ್ರೆ ಬಹಳ ಸಂತೋಷ. ಅದಕ್ಕಿಂತ ಮುಂಚಿತವಾಗಿ ನೀವು ಬೇಕಾದ್ರೆ ಮೈಸೂರಲ್ಲಿ ನಿಂತ್ಕೊಳ್ಳಿ, ಬೆಂಗಳೂರಿನಲ್ಲಿ ನಿಂತ್ಕೊಳ್ಳಿ. ಎರಡು ಪಕ್ಷಗಳು ಬೆಂಬಲವಾಗಿ ನಾವು ನಿಂತ್ಕೊಳ್ತೇವೆ, ರಾಜಕಾರಣಕ್ಕೆ ತರ್ತೇವೆ. ಆಕೆಗೆ ಪಾಪ ಯಾರೋ ಹಿಂದೆ ಪಾಪ ಕೀ ಕೊಡ್ತಾ ಇದ್ದಾರೆ. ಬಾಕ್ಲು ಯಾರು ಕೀ ಕೊಟ್ರು ಕೂಡ ಬಾಕ್ಲು ಬಹಳ ದೊಡ್ಡದಿರ್ತದೆ. ಬೀಗಿದ ಕೈ ಯಾರದೇ ಕೈಯಲ್ಲಿರಲಿ, ಆದ್ರೆ ಒಂದ್ ಸಣ್ಣ ಕೀ ಸಾಕು. ಆ ಸಣ್ಣ ಕೀ ನಿಮ್ ಕೈಯಲ್ಲಿದೆ. ಅಂಬರೀಷ್ ಅವರಿದ್ದ ಪಕ್ಷ ಕಾಂಗ್ರೆಸ್ ಪಕ್ಷ. ಬೇಕಾದಷ್ಟು ವರ್ಷಗಳು ಆ ಪಕ್ಷಕ್ಕೋಸ್ಕರ ಅವರು ದುಡಿದಿದ್ದಾರೆ. ಅದೇ ಪಕ್ಷದಿಂದ ನಾನು ಬಾಕಲ್ ತಟ್ಟದೆ. ನಾವು ನಿಸ್ಸಹಾಯರು, ನಮ್ಮ ಕೈಲೇನು ಮಾಡೋಕ್ಕಾಗ್ತಾ ಇಲ್ಲ, ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳಿ ಕಳಿಸಿದ್ರು. ಇವತ್ತು ಮೈತ್ರಿ ಧರ್ಮ ಏನಿದೆ ಅದನ್ನು ಯಾರು ಎಷ್ಟು ಮಟ್ಟಿಗೆ ಪಾಲಿಸ್ತಿದ್ದಾರೆ ಅಂತ ನೀವು ನೋಡ್ತಾನೆ ಇದ್ದೀರ. ಕಾರ್ಯಕರ್ತರಿಗೆ ಬೆದರಿಕೆಗಳು ಹಾಕೋದು, ಜನಕ್ಕೆ
ಬೆದರಿಕೆ ಹಾಕೋದು ಇದೆಲ್ಲ ನಡೆಯುತ್ತಾ? ನೀವುಗಳೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಮಂಡ್ಯ ರಣಕಣದಲ್ಲಿ ನಿಖಿಲ್ ಅನ್ನೋ ಸಸಿ ನೆಟ್ರ HDK. ಈ ಒಂದು ನಿಖಿಲ್ ಅಂತಕ್ಕಂಥ ಒಂದು ಸಸಿಯನ್ನ ನಿಮ್ಮ ಅಂಗಳಕ್ಕೆ ಏನು ಕೊಟ್ಟಿದ್ದೇನೆ ನಾನು, ಈ ಸಸಿಯನ್ನ ಇವತ್ತು ನೆಟ್ಟು ಈ ಸಸಿಗೆ ನೀರನ್ನ ಎರೆದರೆ ಈ ಸಸಿ ನಾಡಿನ ಬಡವರ ಪರವಾದ ನೆರಳನ್ನು ಕೊಡ್ತಕ್ಕಂಥ ಮರವಾಗಿ ಇವತ್ತು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ನೀಡಿ. ಅಧಿಕಾರದ ದಾಹ ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ, ದುರಾಸೆ ಇದ್ದಿದ್ರೆ ಮತದಾರರನ್ನ ಸೆಳೆಯೋಕೆ ಮಂಡ್ಯ ಕುರುಕ್ಷೇತ್ರದಲ್ಲಿ ಎಂತೆಂಥ ಭರವಸೆ ನೀಡ್ತಿದ್ದಾರೆ ಗೊತ್ತಾ? ಅಂಬಿ ಕನಸೇನು, ಕುಮಾರಸ್ವಾಮಿ ನೀಡ್ತಿರೋ ಅಭಿವೃದ್ಧಿ ಆಸೆ ಎಂಥದ್ದು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್. ಮಂಡ್ಯ ರಣಕಣದಲ್ಲಿ ಮಾತಿನ ಮಲ್ಲ ಯುದ್ಧವೇ ನಡೀತಿದೆ. ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ, ಮತ್ತೊಂದ್ ಕಡೆ ಸುಮಲತಾ. ಇವರು ಸಾಲದು ಅಂತ ಎಲ್ಲಾ ದಳಪತಿಗಳು ಮಂಡ್ಯದಲ್ಲೇ ಬೀಡು ಬಿಟ್ಟು ಯುದ್ಧ ಸಾರಿದ್ದಾರೆ. ಅಂಬರೀಷ್ ಅವ್ರನ್ನ ಮಂಡ್ಯದ ಗಂಡು ಅಂತಾನೆ ಎಲ್ಲರೂ ನೋಡ್ತಾ ಇದ್ದಾರೆ, ಮಂಡ್ಯದ ಹೆಣ್ಣು ಅದನ್ನು ನೋಡಿ. ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದರೆ ಅದು ಪ್ರಚಾರ, ನನ್ನ ಪರವಾಗಿ ಪ್ರಚಾರಕ್ಕೆ ಬಂದರೆ ಅದು ಅನಾಚಾರ. ಈ ಎಲೆಕ್ಷನಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಮಂಡ್ಯದ ಜನ. ಇವತ್ತು ನಿಮ್ಮಗಳ ಆಶೀರ್ವಾದದಿಂದ ಸುರೇಶ್ ಅವರು ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಮಾಡ್ತಕ್ಕಂಥ ಆಸಕ್ತಿ ಇರತಕ್ಕಂಥವ್ರು ನೋಡ್ತಾ ಇದ್ದೇನೆ ನಾನು. ಈ ಒಂದು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಳಾಗಬೇಕು ಅಂತ ಹೇಳಿ ಹಲವಾರು ರೀತಿಯ ಯೋಜನೆಗಳಿಗೆ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಅವರ ಮನೋಭಾವಗಳನ್ನು ನಾನು ಗಮನಿಸಿದ್ದೇನೆ. ತಾವುಗಳು ಇವತ್ತು ದುಡಿಯುವ ಎತ್ತುಗಳನ್ನು ಉಳಿಸಬೇಕು, ನೀವು ಮೇವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ಯಾಕೆಂದರೆ ಇವತ್ತು ಹಲವಾರು ಎತ್ತುಗಳು ಬರ್ತೀವಿ ಅಂತಾರೆ, ಆ ಎತ್ತುಗಳು ಬರ್ತಕ್ಕಂಥದ್ದು ಹೊರ ಒಳಗೆ ಬರಲ್ಲ. ನೀವು ಬೆಳೆದಂಥ ಬೆಳೆನ ಕದ್ದು ತಿಂದ್ಬಿಟ್ಟು ಹೋಗಕ್ಕೆ ಬರ್ತವೆ. ಅಂಥ ಎತ್ತುಗಳನ್ನು ನೀವು ನಂಬೇಡಿ. ಕಳ್ಳೆತ್ತುಗಳು ಅಂತ ಅವ್ರು ಹೇಳ್ತಾರೆ, ಇದರಲ್ಲಿ ಯಾರು ಕಳ್ಳೆತ್ತುಗಳು ಅಂತ ನೀವ್ ಹೇಳಿ. ಯಾರು ಕಳ್ಳೆತ್ತುಗಳು? ನೀವೇ ಹೇಳಿ. ಒಂದೇ ಮಾತು ಹೇಳ್ತೀನಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಯಾರನ್ನ ಬೇಕಾದ್ರೂ ಟೀಕಿಸ್ಲಿ, ಇದು ಭಯದಿಂದ ಹೇಳ್ತಾರೆ ವಿನಃ ಇನ್ನೇನು ಇಲ್ಲ. ಅದರಲ್ಲಿ ನಮಗೇನು ನಷ್ಟ ಇಲ್ಲ, ಯಾರ ಹೆಸರಿಗೂ ಧಕ್ಕೆ ಬರಲ್ಲ. ಇವರಿಂದ ದರ್ಶನ್ ಅಲ್ಲ, ಇವರಿಂದ ಯಶ್ ಅಲ್ಲ, ಇವರಿಂದ ಅಂಬರೀಷ್ ಅವರು ಅಲ್ವೇ ಅಲ್ಲ. ಅಂಬರೀಷ್ ಅವರು ನಿಮ್ಮಿಂದ, ನಿಮ್ಮ ಪ್ರೀತಿಯಿಂದ ನಾವೆಲ್ಲ ನಿಮ್ಮ ಕುಟುಂಬದ ಮಕ್ಕಳಿದ್ದಾಗಿದ್ದೇವೆ. ನಮ್ಮನ್ನು ಕೈ ಬಿಡಬೇಡಿ. ನಾವು ದುಡಿಯೋ ಎತ್ತುಗಳು ಅಂತಕ್ಕಂಥದ್ದನ್ನು ಜನತೆಗೆ ಹೇಳಲೇಬೇಕಲ್ಲ, ಅದು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸು JDSನ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬಹುಶಃ ಈ ಒಂದು ಚುನಾವಣೆಯಲ್ಲಿ ದಾಖಲೆಯ ಬಹುಮತದ ಅಂತರದಲ್ಲಿ DK ಸುರೇಶ್ ಅವರು ಗೆಲ್ತಾರೆ ಅಂತಕ್ಕಂಥದ್ದಕ್ಕೆ ಯಾವುದೇ ಅನುಮಾನಗಳು ನಿಮಗೆ ಬೇಕಿಲ್ಲ. ಇದೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅನ್ನೋದು ತುಂಬ ಒಬ್ವಿಯಸ್ ಆಗಿದೆ. ತುಂಬ ಇದರಲ್ಲಿ ಒಂದು ಹೆದರಿಕೆ, ಎಲ್ಲಿ ಸೋಲ್ತೀವೋ ಅನ್ನೋ ಒಂದು ಭಯ, ಇದೆಲ್ಲ ಇರೋದ್ರಿಂದ ಈ ರೀತಿ ಒಂದು ಬ್ಯಾಕ್ ಡೋರ್ ಪಾಲಿಟಿಕ್ಸ್ ಅಂತಾರಲ್ಲ, ಅಂದರೆ ಸ್ಟ್ರೈಟ್ ಫೈಟ್ಗೆ ಶಕ್ತಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಇದರಿಂದ ಇದನ್ನು ಮಾಡ್ತಾರೆ ಅನ್ನೋ ಒಂದು ಸೂಚನೆ ನನಗೆ ಒಂದು ತಿಂಗಳ ಮುಂಚೆನೇ ಬೇಕಾದಷ್ಟು ಜನ ಹೇಳ್ತಾ ಇದ್ರು, ಇದೇ ಅವ್ರ ಸ್ಟ್ರಾಟಜಿ, ಇದೇ ಥರ ಇರುತ್ತೆ, ನೀವು ಈ ಥರ ಅದೇ ಹೆಸರಲ್ಲಿ ಅವರ ಅಭ್ಯರ್ಥಿ ಹೆಸರಲ್ಲಿ ಒಂದಷ್ಟು ಹಾಕಿ ಅಂತ. ನಾನು ಬೇಡ ಅಂದೆ, ನಮ್ಗೆ ಆ ರೀತಿಯ ಪಾಲಿಟಿಕ್ಸೇ ಬೇಡ. ನನ್ನಲ್ಲಿ ಜನರಲ್ಲಿ ನನಗೆ ನಂಬಿಕೆ ಇದೆ, ಭರವಸೆ ಇದೆ. ಅವ್ರು ಏನು ಬೇಕಾದರೂ ಮಾಡಲಿ, ಅವರ ಒಂದು ಭಯನ ಅವ್ರು ಎಕ್ಸ್ಪೋಸ್ ಮಾಡ್ಕೋತಿದ್ದಾರೆ ಬಿಟ್ಟರೆ ಇದರಿಂದ ಏನು ನಷ್ಟ ಏನಲ್ಲ ಬಿಡಿ. ಅಭ್ಯರ್ಥಿಯ ಫೋಟೋನೂ ಹಾಕ್ತಾರೆ, ಅದನ್ನೇನು ಮಾಡ್ತಾರೆ? ನನ್ನ ಫೋಟೋನೇ ಹಾಕ್ತಾರಾ? ಯಾರ ನನ್ನ ಹೆಸರಲ್ಲಿ ಅವರು ಈ ಒಂದು ನಾಮಿನೇಷನ್ ಫೈಲ್ ಮಾಡಿಸಿದ್ದಾರೆ, ಅವ್ರ ಫೋಟೋ ತಾನೇ ಇರುತ್ತೆ. ಅಲ್ಲಿಗೆ ಜನಕ್ಕೆ ಗೊತ್ತಾಗಲ್ವಾ ಯಾರು ಸುಮಲತಾ ಅಂತ? ಇದರ ಬಗ್ಗೆ ನಾನು ಪ್ರಚಾರ ಮಾಡೇ ಮಾಡ್ತೀನಿ, ಈ ಥರ ಮಾಡ್ತಿದ್ದಾರೆ ಅಂತ. ಅಭಿವೃದ್ಧಿಗೆ ವೋಟ್ ಹಾಕಿ ಅಂತಿದ್ದಾರೆ ಕುಮಾರಸ್ವಾಮಿ.
ಅಂಬಿಗಾಗಿ ವೋಟ್ ಹಾಕಿ ಅಂತಿದ್ದಾರೆ ಸುಮಲತಾ. ಇಬ್ಬರ ನಡುವೆ ಸಿಕ್ಕಿಕೊಂಡಿರೋ ಮಂಡ್ಯದ ಮತದಾರ ಯಾರನ್ನ ಗೆಲ್ಲಿಸ್ತಾರೋ? ಮಂಡ್ಯದ ಚಕ್ರವ್ಯೂಹದಲ್ಲಿ ಗೆಲ್ಲೋದ್ಯಾರು ಅನ್ನೋ ಕಾರಣಕ್ಕೆ ಮಂಡ್ಯದತ್ತ ಇಡೀ ಇಂಡಿಯಾ ನೋಡ್ತಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.